ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂದರೆ, ನನಗೆ ಇಷ್ಟು ದಿನ ಅನಿಸಿರಲಿಲ್ಲ ಇದ್ರ ವಿಷಯವಾಗಿ ನಾನು ಮಾತಾಡಬೇಕು ಅಂತ. ಸೊ ಇವತ್ತು ನೆನ್ನೆ ಮತ್ತು ಮೊನ್ನೆ ಎಪಿಸೋಡ್ನ ನೋಡಿ ನನಗೆ ಇವಾಗ ಅನ್ನಿಸ್ತಿದೆ, ಇಲ್ಲ ನಾನು ಮಾತಾಡಬೇಕು ಅಂದರೆ ನಾವುಗಳು ಮಾತಾಡಬೇಕು, ಎಲ್ಲರೂ ನಾವು ಮಾತಾಡಬೇಕು ಅಂತ. ಏನು ವಿಷಯ ಅಂದರೆ, ಏನು ಟಾಪಿಕ್ ಅಂದರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12. ಬಿಗ್ ಬಾಸ್ ಏನು ಮಾತಾಡಬೇಕು ಅಂತಂದರೆ, ಯಾರೋ ಬಂದಿದ್ದಾಳಲ್ಲ, ನಾನು ಹೆಣ್ಣು ಮಕ್ಕಳ ಪರ, ನಾನು ಏನು ಕನ್ನಡ ಹೋರಾಟಗಾರ್ತಿ, ಅದು ಇದು ಅಂತ ಬಿಲ್ಡಪ್ ಕೊಟ್ಕೊಂಡು ಅಶ್ವಿನಿ ಗೌಡ ಅವರು ಹಾಗೆ ಜಾನ್ವಿ ತಲೆ ಇದೆಯಾ ಇಲ್ವಾ ಗೊತ್ತಿಲ್ಲ. ಪಾಪ ಆ ರಕ್ಷಿತನ ಹುಡುಗಿ ಅಷ್ಟು ಚಿಕ್ಕ ಹುಡುಗ, ಅದೇನೋ ಹೇಳ್ತಾ ಒಂದು ಗಾದೆ ಇದೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ. ಇವ್ರಿಗೆ ಬೇರೆ ಏನು ಹೈಲೈಟ್ ಆಗೋದಕ್ಕೆ ಚಾನ್ಸ್ ಇಲ್ಲ, ಇವ್ರ ಹತ್ರ ಏನೂ ಇಲ್ಲ ಕಂಟೆಂಟು. ಹೈಲೈಟ್ ಆಗೋದಕ್ಕೂ ಕೂಡ ಇವರಿಗೆ ಚಾನ್ಸೇ ಇಲ್ಲ, ಯಾಕಂದರೆ ಇವ್ರ ಹತ್ರ ಏನು ಟ್ಯಾಲೆಂಟೇ ಇಲ್ಲ ಗುರು. ಬರೀ ಜಗಳ ಡಾಮಿನೇಟ್ ಮಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲದೆ ಇರೋದ್ರಿಂದ ಪಾಪ ಆ ಹುಡುಗಿ ಇವಾಗ ಎಲ್ಲರ ಹತ್ರನೂ ಚೆನ್ನಾಗಿದೆ. ಅವಳಿಗೆ ಕನ್ನಡ ಅಷ್ಟು ಬರಲ್ಲ, ಪ್ರಾಪರ್ ಕನ್ನಡ ಬರಲ್ಲ ಅವಳಿಗೆ. ಪಾಪ ಆಕೆ ಬಂದು ತುಳುನಾಡಿನ ಹುಡುಗಿ, ಸೊ ಹಾಗಾಗಿ ಕನ್ನಡ ಅಟ್ಲೀಸ್ಟ್ ಅಷ್ಟು ಕಲಿತು ಮಾತಾಡ್ತಾ ಇದ್ದಾಳೆ, ಖುಷಿ ಪಡಬೇಕು. ಅದು ಅಷ್ಟು ಚಿಕ್ಕ ಹುಡುಗಿ. ಆ ಎಂಟೈರ್ ಸೀಸನಲ್ಲಿ ಎಷ್ಟು ಜನ ಇದ್ದಾರೆ, 18 ಜನ, ಅದರಲ್ಲಿ ತುಂಬ ಅಂದರೆ ತುಂಬ ಚಿಕ್ಕ ಹುಡುಗಿ ಅವಳೇ ಇರೋದು. ಸೊ ಆ ಹುಡುಗಿ ಮೇಲೆ ಇವರ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದಾರೆ. ಏನಂದರೆ, ಆ ನಾಗವಲ್ಲಿ ಅನ್ನೋದು ಅದು ಏನಂತ ಬಂತು ಗೊತ್ತಿಲ್ಲ, ಈ ವೀಕು ಟಾಸ್ಕ್ ಅಂತ, ಅದೇನು ಟಾಸ್ಕ್ ಅಂತ ಕೊಟ್ರೆ ಏನಂತ ಕೊಟ್ಟರು ಗೊತ್ತಾಗ್ತಾ ಇಲ್ಲ. ಬಟ್ ಗೆಜ್ಜೆ ಸೌಂಡ್ ಮಾಡ್ತಾರೆ. ನಾನು ಇಯರಿಂಗು ಎತ್ತಿಡೋದೇ ಮರ್ತ್ಬಿಟ್ಟಿದ್ದೆ ಅಂತ ಜಾಹ್ನವಿ ಆ ಗೆಜ್ಜೆ ಬರುವಂಥ ಇಯರಿಂಗ್ನ ತೊಗೊಂಡು ಸೌಂಡ್ ಮಾಡ್ತಾಳೆ. ಪ್ರೀ ಪ್ಲ್ಯಾನ್ ಮಾಡ್ಕೋತಾರೆ, ಫಸ್ಟು ಮಾತಾಡ್ಕೊಳ್ತಾರೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿ. ಮಾತಾಡಿಕೊಂಡು ಆ ಗೆಜ್ಜೆನ ತೊಗೊಂಡು ಇಯರಿಂಗ್ನ ಸೌಂಡ್ ಮಾಡಿ, ಗೆಜ್ಜೆ ಎಲ್ಲ ಸೌಂಡ್ ಮಾಡಿ ಅದನ್ನು ಕಂಪ್ಲೀಟ್ ಏನು ಈ ಹುಡುಗಿ ಮಾಡ್ತಾ ಇರೋದು, ನಾಗವಲ್ಲಿ ಥರ ಹೋಗಿ ಬಾತ್ರೂಮಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪೋಟ್ರೆ ಮಾಡ್ತಾರೆ. ಆ್ಯಕ್ಚುಲಿ ಆ ಹುಡುಗಿ ಬಾತ್ರೂಮಲ್ಲಿ ಮಾಡ್ತಾ ಇರೋದು ಬ್ಲಾಗಿಂಗು ಮತ್ತು ಮೋಟಿವೇಶನ್ ಆ ಹುಡುಗಿ ಮಾಡ್ತಾ ಇರೋದು. ಎಷ್ಟೋ ಜನಕ್ಕೆ ಇರುತ್ತೆ, ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋದನ್ನ. ಇವಾಗ ಹೇಗೆ ಅಂದರೆ, ಬೇರೆ ಮನುಷ್ಯರ ಹತ್ರ ಹೇಳಿದ್ರೆ ಜಡ್ಜ್ ಮಾಡ್ತಾರೆ, ಬಟ್ ಕೆಲವೊಂದನ್ನು ತಾನೇ ಮಾತಾಡ್ಕೊಳ್ತಾರೆ ಕೆಲವರು. ನನಗೂ ಕೂಡ ಅಭ್ಯಾಸ ಇದೆ, ನನಗೆ ಯಾರ ಹತ್ರನೂ ಹೇಳಕ್ಕೆ ಮನಸ್ಸಿಲ್ಲ ಅಂದಾಗ ನಾನು ನೋಡ್ಕೊಂಡು ಮಾತಾಡೋ ಅಭ್ಯಾಸ ಇದೆ. ಸೊ ಹಾಗಾಗಿ ಹುಡುಗಿ ಬಾತ್ರೂಮ್ಗೆ ಹೋಗ್ತಾಳೆ, ಕ್ಯಾಮ್ರಾ ಮುಂದೆ ಹೇಳ್ತಾಳೆ. ಅದು ತುಂಬ ಜನಕ್ಕೆ ಇನ್ಸ್ಪೈರ್ ಕೂಡ ಆಗಿದೆ, ಹುಡುಗಿ ಹೇಳಿರೋದು ಮೋಟಿವೇಶನ್ ಕೂಡ ಆಗಿದೆ. ನೀವು ಇಷ್ಟಪಟ್ಟು ಹೋಗೋದಕ್ಕಿಂತ ನಿಮ್ಮನ್ನು ಯಾರು ಇಷ್ಟಪಟ್ಟು ಬರ್ತಾರಲ್ಲ ಅವ್ರನ್ನ ತುಂಬ ಪ್ರೀತಿ ಮಾಡಿ, ಅವ್ರನ್ನ ಲವ್ ಮಾಡಿ, ನೀವು ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದೊಂದು ಮೆಸೇಜ್ ಕೊಟ್ಟಿದ್ದ ಹುಡುಗಿಯಲ್ಲಿ. ಆ ಹುಡುಗಿ ಅದನ್ನು ಬಿಟ್ಟರೆ, ವ್ಲಾಗ್ ಮಾಡೋದು ಬಿಟ್ಟರೆ, ಆ ಥರ ಆ ಹುಡುಗಿ ಏನು ಕ್ಯಾಟಗರಿಯಿಂದ ಬಂದಿದ್ದಾಳೆ ಅವಳು ಅದನ್ನು ಮಾಡ್ತಾ ಇದ್ದಾಳೆ. ಓಕೆನಾ? ನೀವೇನು ಕ್ಯಾಟಗರಿಯಿಂದ ಹೋಗಿದ್ದೀರಾ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿ, ಸೊ ಪ್ಲೀಸ್ ನಿಮ್ಮ ಕೆಲಸ ನೀವು ಮಾಡಿ. ನಿಮ್ಮ ಕೆಲಸನ ಬಿಟ್ಟು ಆ ಹುಡುಗಿ ಮಾಡೋ ಕೆಲಸಕ್ಕೆ ಹೋಗಿ ಅಡ್ಗಲ್ ಹಾಕ್ಕೊಂಡು, ನಿಜ ಹೇಳ್ತೀನಿ, ನಿಮ್ಮ ಮೇಲೆ ತುಂಬ ಗೌರವ ಇತ್ತು ಆಚೆ ಜನಕ್ಕೆ. ಬಟ್ ಅದೇನಾಗ್ತಿದೆ, ಎಲ್ಲ ನಿಮ್ಮ ಚೀಪ್ 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 ಟ್ರಿಕ್ ಮೆಂಟ್ಯಾಲಿಟಿಯಿಂದ ಬಂದರೆ ಪೊಕ್ಕೆ ತೊಗೊಂಡು ರಪ್ಪ ಅಂತ ಬಾರಿಸ್ತಾರೆ. ನಿಮಗೆ ಮುಖ ಕೆರೆದಕ್ಕೆ ಹಾಳು ಮಾಡಿ ಇಟ್ಬಿಡ್ತಾರೆ ಜನಗಳು. ಅಷ್ಟು ಅಸಹ್ಯವಾಗಿ ಬಿಹೇವ್ ಮಾಡ್ತಾ ಇದ್ದೀರಾ. ಆ ಹುಡುಗಿಗೇನೋ ಮೈ ಮೇಲೆ ದೆವ್ವ ಬಂದಿದೆ ಅನ್ನೋದಂತೆ. ಆಮೇಲೆ ಅವಳು ಹೋಗಿ ಮಧ್ಯರಾತ್ರಿ ಡ್ಯಾನ್ಸ್ ಮಾಡ್ತಾಳಂತೆ. ಲೇ ಅಶ್ವಿನಿ ಗೌಡ, ನೀನೇ ಹೋಗಿ ಹಿಣ್ಕಿ ಒಳ್ಳೆ ಕೋತಿ ಥರ ನೋಡ್ತಿದ್ದಲ್ಲೇ ಕೋಡಂಗಿ, ನೀನೇ ಒಬ್ಳು ಕೋಡಂಗಿ. ಆ ಹುಡುಗಿಗೆ ಹೇಳಕ್ಕೆ ಹೋಗ್ತಾ ಇದೆಯಾ? ಕರೆಕ್ಟಾಗಿ ಫಸ್ಟು ನಿನ್ನ ಏಜ್ ತಕ್ಕಂತೆ ನಡ್ಕೊಳ್ಳೋದನ್ನ ಕಲಿ. ಬೇರೆಯವ್ರು ಕೇಳಿ ರೆಸ್ಪೆಕ್ಟ್ ಮಾಡೋದಲ್ಲ, ತಾನು ಕೊಟ್ಟು ಆಮೇಲೆ ತಗೋಬೇಕು ರೆಸ್ಪೆಕ್ಟ್ನ. ನಿನ್ನ ಏಜ್ಗೂ, ನೀನು ನಡ್ಕೊಳ್ತಿರೋ ರೀತಿಗೂ, ನೀನೊಂದು ಸ್ವಲ್ಪ ವರ್ಷ, ಇನ್ನೊಂದು 5-6 ವರ್ಷ ಹೋದ್ರೆ ನಿನ್ನ ಮಗನ ಏಜ್ ಇದೆ ಆ ಹುಡುಗಿಗೆ, ನಿನ್ನ ಮಗ ಆ ಹುಡುಗಿ ಏಜಿಗೆ ಬರ್ತಾನೆ. ನೀನು ಯಾವ ಟೈಪ್ ಮೆಂಟ್ಯಾಲಿಟಿ ಇರೋ ಹೆಂಗಸು ಅನ್ನೋದು ಇಲ್ಲೇ ಅರ್ಥ ಆಗ್ತಾ ಇದೆ ಗುರು, ಆಯ್ತಾ? ಇಷ್ಟು ಚೀಪು. ನೀನು ಫಸ್ಟ್ ವೀಕ್ ಯಾವಾಗ ಗಿಲ್ಲಿ ಜೊತೆ ಜಗಳ ಮಾಡಿದ್ಯಲ್ಲ, ಅವಾಗಲೇ ನಿನ್ನ ಬಗ್ಗೆ ಎಲ್ರಿಗೂ ಗೊತ್ತಾಗಿದೆ, ಆಯ್ತಾ? ನೀನೊಂದು ಡಾಮಿನೇಟಿಂಗ್ ಪರ್ಸನ್ಸು. ನಾನು ನೋಡಿದ್ದೀನಿ ಬೇರೆ ಚಾನಲಲ್ಲಿ ನಿನ್ನ ಇಂಟರ್ವ್ಯೂ, ನಿನ್ನ ಪ್ರಾಪರ್ಟಿ ಎಲ್ಲ ತೋರಿಸುವಾಗ, ನಿನ್ನ ಮನೆ ಪಕ್ಕನ ಎಂಥ ಸ್ಲಮ್ ಇದೆ, ಎಸ್ ಅಂತ ಶಾರ್ಟ್ ಕಟ್ಟಲ್ಲಿ ಮಾತಾಡ್ತೀರಾ. ಅವಳೊಂದು ಎಸ್, ನಾ ಅಲ್ಲಿ ಆ ಲೆವೆಲ್ಗೆ ಇಳಿಯೋಕ್ಕಲ್ಲ. ಎಸ್ ಅಂದರೆ ನಿನ್ನ ಸ್ಲಮ್ ಅಂತನಾ? ನಿನ್ನ ಮನೆ ಪಕ್ಕ ಎಂಥ ಸ್ಲಮ್ ಇದೆ ಅನ್ನೋದು ಗೊತ್ತಿದೆಯಾ ನಿನಗೆ? ನೀನೇ ತೋರಿಸ್ತಾರ ದೊಡ್ಡ ಬಿಲ್ಡಪ್ ಕೊಟ್ಕೊಂಡು. ನೀನು ನಿಮ್ಮ ಅಪ್ಪ ಮಾಡಿಟ್ಟಿರೋ ಆಸ್ತಿನಲ್ಲಿ ಜೀವನ ಮಾಡ್ತಾ ಇದೆಯಾ. ಆ ಹುಡುಗಿ ಹಂಗಲ್ಲ. ಆ ಹುಡುಗಿ ಕಷ್ಟಪಟ್ಟು ದುಡಿತಿದ್ದಾಳೆ, ಒಂದು ಯೂಟ್ಯೂಬ್ ಅಂತ ಮಾಡ್ಕೊಂಡಿದ್ದಾಳೆ, ಅರ್ಥ ಆಯ್ತಾ? ಯಾರೋ ಬಂದಾಗ ಇಂಟರ್ವ್ಯೂ ಮಾಡಿದಾಗ ಇಂಟರ್ವ್ಯೂ ಕೊಟ್ಬಿಟ್ಟು ದೊಡ್ಡ ಫೇಮಸ್ ಆಗೋದಲ್ಲ. ಅಷ್ಟೊಂದು ತಾಕತ್ತಿದ್ರೆ ನೀನು ಒಂದು ಚಾನಲ್ ಕ್ರಿಯೇಟ್ ಮಾಡು, ಆ ಚಾನಲಲ್ಲಿ ಕ್ಲಿಕ್ ಆಗು, ಆಯಿತಾ? ಸಂಪಾದನೆ ಮಾಡು, ಅವಾಗ ಗೊತ್ತಾಗತ್ತೆ ನಿಂದು ಅಂತ ಏನಿದೆ ಸ್ವಂತ ದುಡಿಮೆ. ನಿಮ್ಮ ತಂದೆ ಮಾಡಿಟ್ಟಿದ್ರಲ್ಲ ಇರೋದು, ಆಯಿತಾ? ಆ ಹುಡುಗಿ ಬಗ್ಗೆ ನೀನು ಅಷ್ಟು ಚೀಪಾಗಿ ಮಾತಾಡ್ತಿರಲ್ಲ ನೀವಿಬ್ರು, ಅದು ಲೇಡೀಸ್ ಆಗಿ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ಜಾಹ್ನವಿ, ನಿನಗೂ ಕೂಡ ಮಗ ಇದ್ದಾನೆ, ನಾಚಿಕೆ ಆಗಬೇಕು ಕಣೆ ನಿನಗೆ. ನಿಮ್ಮಿಬ್ರಿಗೂ ಮರ್ಯಾದೆ ಕೊಡ್ಬೇಕಂತಾನೆ ಅನಿಸ್ತಾ ಇಲ್ಲ. ನಿಂದೆ ಅರ್ಧ ಊರು ಬಾಗ್ಲಾಗಿದೆ ಆಚೆ, ಗೊತ್ತಾಯ್ತಾ? ನೀನು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಲ್ಲ ಒಳಗಡೆ ಕೂತ್ಕೊಂಡು,
ನಿನ್ನ ಗಂಡ ಅದು ಕರೆಕ್ಟಾಗಿ ಕ್ಲಿಯರ್ ಮಾಡಿದ್ದಾನೆ ಕೂತ್ಕೊಂಡು ನ್ಯೂಸ್ ಚಾನಲ್ಗಳಲ್ಲಿ, ಆಯಿತಾ? ಅದನ್ನು ಬಿಟ್ಟು ನಿಮ್ಮನ್ನ ನೀವು ತೋಡ್ಕೊಂಡು ಇದ್ರೆ ಒಳ್ಳೇದು ನಿಮಗೆ. ಅರ್ಥ ಆಗ್ತಿದೆಯಾ? ಆ ಹುಡುಗಿಗೆ ದೇವದ ಕತೆ ಕಟ್ಟೋದು ನಾಚಿಕೆ ಆಗಲ್ಲ ನಿಮಗೆ? ಒಂದು ಹೆಣ್ಮಗು ಬಗ್ಗೆ ಇಲ್ಲದೆ ಇರೋದನ್ನ ಕತೆನ ಸೃಷ್ಟಿ ಮಾಡಿ ಅದು ಅವಳು ಮಾನಸಿಕವಾಗಿ ಏನಾದರೂ ಹೆಲ್ತ್ ಇಶ್ಯೂ ಆಯ್ತಂದ್ರೆ ನೀವು ಹೋಗಿ ಸಾಕ್ತೀರಾ? ನಿಮ್ಮನೇಲಿ ಏನಾದರೂ ತೊಗೊಂಬಂದು ಇಟ್ಕೊಂಡು ಸಾಕ್ತೀರಾ ಹುಡುಗಿನ? ನಾಚಿಕೆ ಆಗಲ್ಲ? ನೀವಿಬ್ಬರು ಕತ್ತೆ ವಯಸ್ಸಾದಂಗೆ ಆಗಿದೆಯಲ್ರಿ. ನಿಮಗೆ ಮರ್ಯಾದೆ ಕೊಡ್ಲಿಕ್ಕೆ ಅಸಹ್ಯ ಆಗತ್ತೆ. ಮರ್ಯಾದೆ ಕೊಡ್ಬೇಕಂತ ನನಗೇನು ಅನ್ನಿಸ್ತಾ ಇಲ್ಲ. ಯಾರು ಹೇಗೆ ಬೇಕಾದ್ರೂ ಕಮೆಂಟ್ ಹಾಕಿ, ನಂಗೆ ತೊಂದರೆ ಇಲ್ಲ. ನಾಚಿಕೆ ಆಗಬೇಕು ನಿಮ್ಮಿಬ್ಬರಿಗೂ. ಅರ್ಥ ಆಗ್ತಿದ್ಯಾ? ನಾಚಿಕೆ ಆಗ್ಬೇಕು ನಿಮ್ಮಿಬ್ಬರಿಗೂ. ಇದ್ರ ಬಗ್ಗೆ ಏನಾದರೂ ಈ ವೀಕೆಂಡಲ್ಲಿ ಮಾತಾಡಿಲ್ಲ ಅಂದರೆ ಎಷ್ಟೋ TRP ಮೇಲೆ ಏನಿದೆಯಲ್ಲ ಹಂಗೆ ಮೇಲಿರಲ್ಲ, ಕೆಳಗಡೆನೇ ಬರೋದು. ತುಂಬ ನೀವೆಷ್ಟು ಹುಡುಗಿಗೆ ಟಾರ್ಚರ್ ಮಾಡ್ತೀರಲ್ಲ ಅಷ್ಟು ಆ ಹುಡುಗಿಗೆ ಹೊರಗಡೆ ಸಪೋರ್ಟ್ ಸಿಗತ್ತೆ. ನಿಜ. ಅಷ್ಟು ಚಿಕ್ಕ ಹುಡುಗಿ ಅದು ನಿಮಗೆ ಇರಬೇಕಾಗಿದ್ದ ಮೆಚ್ಯೂರಿಟಿ ಆ ಹುಡುಗಿಗಿದೆ. ಅವಳು ಏಜಲ್ಲಿ ಚಿಕ್ಕವಳಿರ್ಬೋದು, ಬಟ್ ಮೆಚ್ಯೂರಿಟಿಲಿ ನಿಮಗಿನ್ನ ದೊಡ್ಡವಳಿದ್ದಾಳೆ ಅವಳು. ಅರ್ಥ ಆಗ್ತಿದೆಯಾ? ನಿಮಗೆ ಕತ್ತೆ ಅದೇನೋ ಹೇಳ್ತಾರಲ್ಲ, ಕತ್ತೆಗೆ ವಯಸ್ಸಾಗತ್ತೆ ಅಂತ. ಹಾಗೆ ನಿಮ್ಮ ದೇಹಕ್ಕಷ್ಟೇ ಏಜ್ ಆಗಿದೆ, ನಿಮ್ಮ ಬುದ್ಧಿ ಬೆಳೆದಿಲ್ಲ. ದೇಹ ಬೆಳೆದಿದೆ, ಬುದ್ಧಿ ಬೆಳೆದಿಲ್ಲ. ಬುದ್ಧಿ ಎಲ್ಲ ಮೊಣಕಾಲು ಕೆಳಗಡೆನೇ ಇದೆ ನಿಮ್ಮದು, ಆಯಿತಾ? ಈ ಸಲ ಏನಾದರೂ ಸುದೀಪ್ ಸರ್ ಮಾತಾಡಿಲ್ಲ ಅಂದರೆ ಎಷ್ಟೋ ಜನ ನ್ಯೂಸ್ ಚಾನಲ್ನ ಬಿಗ್ ಬಾಸ್ನ ನೋಡೋದನ್ನೇ ಬಿಡ್ತಾರೆ. ಯಾಕಂದರೆ ಅಷ್ಟು ಆಲ್ರೆಡಿ ಕಮೆಂಟ್ಸ್ಗಳಂತೂ ಸುರಿಮಳೆ ಆಗ್ತಿದೆ ಆಚೆ. ಸುದೀಪಣ್ಣ ಅಶ್ವಿನಿ ಗೌಡ ಮತ್ತು ಜಾನ್ವಿಗೆ ಮಾತಾಡೋದಕ್ಕೆ ಎದುರುಕೊಳ್ತಾ ಇದ್ದಾರೆ. ಅವ್ರ ಮುಂದೆ ಮಾತಾಡಲಿಕ್ಕೆ ಧೈರ್ಯ ಇಲ್ವಾ? ಇಲ್ಲ ಇವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಮಾಡ್ತಾ ಇದ್ದಾರಾ? ಇವ್ರು ಬೇಕಂತಲೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಬ್ಬರಿಗೆ ಅನ್ನೋ ಥರ ನಾನಾ ರೀತಿ ನೆಗೆಟಿವ್ ಬರ್ತಾ ಇದೆ, ಒಪಿನಿಯನ್ ಬರ್ತಾ ಇದೆ. ಒಂದು ಒಳ್ಳೆ ಶೋ. ಆ್ಯಕ್ಚುಲಿ ನಾನು ಸೀಸನ್ 1 ವಿಜಯ್ ರಾಘವೇಂದ್ರ, ಅರುಣ್ ಸಾಗರ್, ಅನುಶ್ರೀ ಅವರೆಲ್ಲ ಇದ್ರಲ್ಲ, ಸೀಸನ್ 1 ಸೀಸನ್ 12ವರೆಗೂ ಒಂದು ಸೀಸನ್ನು ಮಿಸ್ ಮಾಡದೆ ನೋಡಿದ್ದೀನಿ ನಾನು. ಡೇ 1 ಡೇ ಎಂಡ್ವರೆಗೂ. ಸೀಸನ್ 1 ಸೀಸನ್ ಸ್ಟಾರ್ಟ್ ಆಗಿದ್ದ ದಿನದಿಂದ ಗ್ರ್ಯಾಂಡ್ ಓಪನಿಂಗಿಂದ ಗ್ರ್ಯಾಂಡ್ ಫಿನಾಲೆವರೆಗೂ ಒಂದು ಎಪಿಸೋಡು ಮಿಸ್ ಮಾಡದೆ ನೋಡಿದ್ದೀನಿ. ನಂಗೆ ತುಂಬ ಇಷ್ಟ. ಅಂಥದ್ರಲ್ಲಿ ಲಾಸ್ಟ್ ಸೀಸನ್ ಒಂದು ಇಷ್ಟ ಆಗಿರಲಿಲ್ಲ ನನಗೆ, ಅಂದರೆ ಸೀಸನ್ 10 ಇಷ್ಟ ಆಗಿರಲಿಲ್ಲ ನನಗೆ, ಚೂರು ಇಷ್ಟ ಆಗಿರಲಿಲ್ಲ. ಕಾರ್ತಿಕ್ ಮತ್ತು ಸಂಗೀತ ಇದಲ್ಲ, ವಿನಯ್ ಎಲ್ಲ, ಅದರಿಂದ ಅಸಹ್ಯ ಮಾಡಾಕ್ಬಿಟ್ರು ಅವರು. ಸೀಸನ್ 9ವರೆಗೂ ಎಂಥ ಚೆಂದ ಇತ್ತು ಬಿಗ್ ಬಾಸ್ ಅಂದರೆ. ಸೀಸನ್ 10, 11 ಅಂತೂ ವರ್ಸ್ಟ್ ಮಾಡಿಬಿಟ್ರು, ವರ್ಸ್ಟ್. ಬಟ್ 12 ಏನೋ ಓಕೆ ಅಂದರೆ ಏನೂ ಇಲ್ಲ ಕಂಟೆಂಟ್. ಗಿಲ್ಲಿ ಇಲ್ಲ ಅಂದರೆ ಕಂಟೆಂಟ್ ಇಲ್ಲ. ಇವಾಗ ಸ್ವಲ್ಪ ರಕ್ಷಿತಾ ಏನೋ ಮಾಡ್ತಾ ಇದ್ದಾಳೆ, ಸೊ ನಡೀತಿದೆ. ಈ ವೀಕ್ ಏನಾದರೂ ಮಾತಾಡಿಲ್ಲ ಅಂದರೆ ಸುದೀಪ್ ಸರ್, ನಿಜ ಸರ್, ನಿಮ್ಮ ಮೇಲಿರೋ ರೆಸ್ಪೆಕ್ಟ್ ಕೂಡ ಕಡಿಮೆ ಆಗುತ್ತೆ. ದಯವಿಟ್ಟು ಮಾತಾಡಿ. ಯಾಕಂದರೆ ಒಂದು ಹೆಣ್ಮಗು ಮೇಲೆ ಅದು ಪ್ರ್ಯಾಂಕ್ ಮಾಡೋದಕ್ಕೆ ಮಾಡಿದಾರಾ ಅಥವಾ ಸೀಕ್ರೆಟ್ ಟಾಸ್ಕ್ ಅದು ಅವ್ರವ್ರು ಮಾತಾಡ್ಕೊತಾ ಇದ್ದಾರೆ, ಯಾಕೆ ಅವ್ರು ಬಚಾವಾಗೋದಕ್ಕೆ. ಬಟ್ ನಮ್ಗಳಿಗೆ ಗೊತ್ತಲ್ಲ ಸತ್ಯ ಏನಂತ. ಸೊ ನಿಮಗೂ ಆಬ್ವಿಯಸ್ಲಿ ಗೊತ್ತಾಗೇ ಆಗುತ್ತೆ, ಯಾಕಂದರೆ ನೀವು ಎಪಿಸೋಡ್ ನೋಡಿನೇ ನೆಕ್ಸ್ಟು ವೀಕೆಂಡ್ ಎಪಿಸೋಡ್ ಶೂಟ್ ಮಾಡೋದು. ಸೊ ಎವ್ರಿ ಫ್ರೈಡೇ ಬಂದು ನೀವು ಏನು ವಾರದ ಪೂರ ಏನಾಗಿರುತ್ತೆ ಸೀರೀಸ್ ಅದನ್ನೆಲ್ಲ ನೋಡಿನೇ ಆಮೇಲೆ ನೀವು ವೀಕೆಂಡು ಪಂಚಾಯಿತಿ ಮಾಡೋದು. ಸೊ ದಯವಿಟ್ಟು ನೋಡಿ, ಗಮನ ಇಟ್ಕೊಳ್ಳಿ. ಶೋ ಮೇಲೂ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ, ಹಾಗೆ ನಿಮ್ಮ ಮೇಲೂ ಕೂಡ ಸರ್. ಯಾಕಂದರೆ ಜನ ಎಲ್ಲ ಲಾಸ್ಟ್ 2 ವೀಕಿಂದನೂ ವೆಯ್ಟ್ ಮಾಡ್ತಾಯಿದ್ರು ಅಶ್ವಿನಿಗೆ ನೀವು ಕ್ಲಾಸ್ ತೊಗೊಳ್ತೀರಾ ಅಂತ. ಅಲ್ಲಿ ತಪ್ಪು ಮಾಡಿದವ್ರಿಗಿಂತ ತಪ್ಪು ಮಾಡದೇ ಇರೋರಿಗೆ ಜಾಸ್ತಿ ಆಯಿತು. ತಪ್ಪು ಮಾಡಿದವಳು ಆರಾಮಾಗಿ ರಾಜವರ್ಷವಾಗಿ ಏನೂ ನಂಗೆ ಗೊತ್ತೇ ಇಲ್ಲ, ನನ್ನಂತ ಸಾಚನೆ ಇಲ್ಲ ಅನ್ನೋಳ್ತಾರ ಕೂತಿರ್ತಾಳೆ. ಸುದೀಪಣ್ಣ ಅಂದ್ಕೊಂಡು ದಯವಿಟ್ಟು ನೀವು ಮಾತಾಡಿಲ್ಲ ಅಂದರೆ ಸರ್ ನೀವು ಫೇವರಿಸಮ್ ಮಾಡ್ತಾ ಇದ್ದೀರಾ ಅಂತಲೇ ಬರುತ್ತೆ ಸರ್. ದಯವಿಟ್ಟು ನಿಮ್ಮ ಮೇಲೆ ತುಂಬ ಗೌರವ ಇದೆ, ತುಂಬ ಇಷ್ಟ ಕೂಡ. ದಯವಿಟ್ಟು ಮಾತಾಡಿ. ಫೇವರಿಸಮ್ ಆಗಬಾರ್ದು, ಯಾಕಂದರೆ ಆ ಹೆಣ್ಮಗುನ ಮನಸ್ಸಿನ ಮೇಲೆ ಪರಿಣಾಮ ಬೀಳಿರುತ್ತೆ. ಇದು ಮಾನಸಿಕವಾಗಿ ಕುಗ್ಗಿ ಹೋದರೆ ಒಬ್ಬ ವ್ಯಕ್ತಿನ ಅದರಿಂದ ಆಚೆ ಕರ್ಕೊಂಡ್ಬರೋದು ತುಂಬ ಕಷ್ಟ ಇದೆ ಸರ್. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ, ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಯಾರ್ಯಾರಿಗೆ ಯಾವ್ಯಾವ ಕಂಟೆಸ್ಟೆಂಟ್ ಇಷ್ಟ ಆಗ್ತಾ ಇದ್ದಾರೆ, ಯಾರ್ಯಾರು ಇಷ್ಟ ಆಗ್ತಾ ಇಲ್ಲ ಅದನ್ನು ಕಮೆಂಟ್ ಮಾಡಿ. ಸೊ ಈ ವೀಕ್ ಸುದೀಪ್ ಸರ್ ಅಶ್ವಿನಿ ಮತ್ತು ಜಾನ್ವಿಗೆ ಕ್ಲಾಸ್ ತೊಗೋಬೇಕಾ ಬೇಡವಾ ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋ ಮಾಡಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್.